ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪಿಲಿ ನಾನು ನಿಮಗೆ ಈರುಳ್ಳಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಈರುಳ್ಳಿ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ರುಚಿಯಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಫ್ರೆಂಡ್ಸ್, ಇದನ್ನು ಯಾರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಇದ್ರ ರುಚಿ ನೀವೇ ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವಿನ್ನು ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಕಾಣಿಸ್ತಾ ಅಂತ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ, ಕ್ವಿಕ್ಕಾಗಿ ಆಗುವಂತಹ ಈ ಒಂದು ಈರುಳ್ಳಿ ಚಿತ್ರಾನ್ನ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ಒಂದು ರೆಸಿಪಿನ ಯಾವ ತರ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಲೆಸನ್ ನಂಬರ್ 1, ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ಬಾಣಲೆ ಅಥವಾ ಏನಾದರೂ ಪ್ಯಾನ್ ಅಥವಾ ಒಂದು ಪಾತ್ರೆ, ಎನಿ ಟೈಪ್ ಆಫ್ ಪಾತ್ರೆಯಲ್ಲಿ ನೀವು ಇದನ್ನು ಮಾಡ್ಕೋಬೋದು. ನಾನಿಲ್ಲಿ ಒಂದು 4 ರಿಂದ 5 ದೊಡ್ಡ ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ, ಅದು ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ತಿದ್ದೀನಿ. ಎಣ್ಣೆ ಕಾದ ಮೇಲೇ ಸಾಸಿವೆ ಹಾಕಿ, ಇಲ್ಲಾಂದರೆ ಕಹಿ ಅಂಶ ಬರುತ್ತೆ. ಸೊ ಸಾಸಿವೆ ಕೂಡ ಚಿಟಪಟ ಅಂತ ಸಿಡಿಬೇಕು. ಸೊ ಅದಾದಮೇಲೆ ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ, ಹಾಗೆ ಕಡಲೆ ಬೀಜ ಇಷ್ಟನ್ನು ಹಾಕ್ತಾ ಇದ್ದೀನಿ. ಕಡಲೆ ಬೀಜ ನಾನಿಲ್ಲಿ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ, ಯಾಕಂದರೆ ಅದಾದಮೇಲೆ ಎಲ್ಲ ಆದಮೇಲೆ ಅದನ್ನು ಫ್ರೈ ಮಾಡಿ ಮತ್ತೆ ಹಾಕ್ತೀನಿ. ಸೊ ಇದರಿಂದ ಕ್ರಿಸ್ಪಿನೆಸ್ ಇರುತ್ತೆ ಕಡಲೆ ಬೀಜ. ಇಫ್ ಇನ್ ಕೇಸ್ ನೀವು ಒಗ್ಗರಣೆಗೆ ಹಾಕಿದ್ರೆ ಕಡಲೆ ಬೀಜ ಸ್ವಲ್ಪ ಒಂಥರ ತಿನ್ನಬೇಕಾದ್ರೆ ಕಚ್ಚ ಅನಿಸುತ್ತೆ, ನಿಮಗೆ ಜ್ಯೂಸಿ ಫಾರ್ಮಲ್ಲಿ ಸಿಗುತ್ತೆ. ಸೊ ಅದ ಕಾರಣ ಫ್ರೈ ಮಾಡಿ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಅದಾದಮೇಲೆ ಕರಿಬೇವಿನ ಎಲೆಗಳನ್ನು ಹಾಕ್ತಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಖಾರಕ್ಕೆ ಒಂದು 7 ರಿಂದ 8 ಮೆಣಸಿನ್ಕಾಯಿನ ಹಾಕಿದ್ದೀನಿ, ಉದ್ದುದ್ದಕ್ಕೆ ಹೆಚ್ಚಿ ಹಾಕಿದ್ದೀನಿ. ಫ್ರೆಂಡ್ಸ್, ನಿಮಗೆ ಖಾರ, ಉಪ್ಪು, ಹುಳಿ ಎಲ್ಲ ನಿಮಗೆ ಬಿಟ್ಟಿದ್ದು, ಎಷ್ಟು ಖಾರ ಬೇಕು ಕ್ವಾಂಟಿಟಿ ಅಷ್ಟು ನೋಡಿ ಹಾಕೊಳ್ಳಿ. ಒಂದೊಂದ್ಸಲ ಮೆಣಸಿನ್ಕಾಯಿ ಕೂಡ ಖಾರ ಇರುತ್ತೆ, ಖಾರ ಇರಲ್ಲ. ಸೊ ಆದ ಕಾರಣ ನೋಡಿ ಚೆಕ್ ಮಾಡಿ ಹಾಕೊಳ್ಳಿ. ಅದಾದಮೇಲೆ ಈರುಳ್ಳಿ ಚಿತ್ರಾನ್ನ ಆಗಿರೋದ್ರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 4 ದೊಡ್ಡ ಸೈಜ್ ಆಗುವಷ್ಟು ಈರುಳ್ಳಿನ ತಗೊಂಡು ಸೀಳ್ಗುಯ್ಕೊಂಡು, ಅಂದರೆ ಉದ್ದುದ್ದಾಗೆ ಸ್ಲೈಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡಿ, ಅದು ಇಫ್ ಇನ್ ಕೇಸ್ ನಿಮಗೆ ಈರುಳ್ಳಿ ಬೇಗ ಬೇಯಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದರೆ ಈರುಳ್ಳಿ ಬೇಗ ಬೇಯುತ್ತೆ. ಸೊ ಆದ ಕಾರಣ ನಾನಿಲ್ಲಿ ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ರೆಸಿಪಿಲಿ ಆಗಲಿ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಇದೊಂದು ಟಿಪ್ಪು, ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡೋದ್ರಿಂದ ಬೇಗ ಬೇಯುತ್ತೆ. ಅದಾದಮೇಲೆ ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನಿಮಗೆಲ್ಲ ಚಿತ್ರಾನ್ನ ಅಂದರೆ ನಿಮಗೆ ಸ್ವಲ್ಪ ಅರಿಶಿನ ಕಲರೇ ಕಾಣಿಸುತ್ತಲ್ವ, ಎಲ್ಲೋ ಇಶ್ಯೂ. ಸೊ ಆದ ಕಾರಣ ಅರಿಶಿನ ಹಾಕ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಅರಿಶಿನ ಎಲ್ಲೋ ಇಶ್ ಥರ ಬೇಡ, ನಾರ್ಮಲ್ ಪ್ಲೈನ್ ಅಂದರೆ ವೈಟ್ ರೈಸ್ ಥರ ಇರಲಿ ಅಂದರೆ ಅರಿಶಿನ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಇದನ್ನೆಲ್ಲ ಚೆನ್ನಾಗಿ ಅದು ಒಂದು ಈರುಳ್ಳಿ ಮತ್ತು ಈ ಒಂದು ಎಲ್ಲದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಇದಕ್ಕೆ ಹುಳಿ ಟೊಮೊಟೊನ್ನೇ ಬಳಸಿ, ಹುಳಿ ಟೊಮೊಟೊ ಒಂದಾದರೆ ಸಾಕು. ಇಫ್ ಇನ್ ಕೇಸ್ ಜಾಮೂನ್ ಟೊಮೊಟೊ ಹಾಕ್ತಿದ್ದೀರಾ, ಹೈಬ್ರಿಡ್ ಟೊಮೊಟೊ ಹಾಕ್ತಿದ್ದೀರಾ ಅಂದರೆ 1.5 ರಿಂದ 2 ಹಾಕೊಳ್ಳಿ. ಅದನ್ನು ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡು, ಇದು ನೀವು ಒಂದು ಫ್ರೈ ಮಾಡ್ತಾ ಇದ್ದೀರಾ. ಸೊ ಟೊಮೊಟೊ ಹೇಗೆ ಬಂದಿದೆ ಅಂತ ಚೆಕ್ ಮಾಡ್ಕೋಬೇಕಂದ್ರೆ, ನೀವು ಆ ಟೊಮೊಟೊ ಕಟ್ ಮಾಡಿರ್ತೀರಲ್ಲ, ಅದರ ಮಧ್ಯಕ್ಕೆ ಒಂದು ಸ್ಪೂನ್ ಅಥವಾ ಏನೇ ಒಂದು ಪಾತ್ರೆಗಳೆಲ್ಲ, ಅಥವಾ ಏನಾದರೂ, ಈಗ ನಾನು ದೋಸೆ ಅಲ್ಲಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೀನಲ್ವ, ಅದು ದೋಸೆಯಲ್ಲಿ ಇಟ್ಟಾಗ ಅದು ಕಟ್ ಆಗಬೇಕು, ಅಂದರೆ ಸ್ಮ್ಯಾಶ್ ಆಗಬೇಕು, ಆವಾಗ ಟೊಮೊಟೊ ಬೆಂದಿದೆ ಅಂತ. ಸೊ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಸಂಪೂರ್ಣ ಚಿತ್ರಾನ್ನಕ್ಕೆ ಎಷ್ಟು ಉಪ್ಪು ಬೇಕು ಅನ್ನ ಎಲ್ಲ ಕಲಿಸಿದಾಗ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಚಿತ್ರಾನ್ನ ತಟ್ಟ ಅಂತ ರೆಡಿ ಆಗುತ್ತೆ, ಹಾಗೆ ಟ್ರಸ್ಟ್ ಮೀ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಚಿತ್ರಾನ್ನ ಈರುಳ್ಳಿ ರೈಸ್ ಅಂತಲೂ ಕರಿತೀವಿ. ಇದನ್ನು ಒಂದ್ಸಲ ಮನೇಲಿ ಮಾಡಿ. ಹಾಗೆ ಫ್ರೆಂಡ್ಸ್, ತುಂಬ ಜನ ಕೇಳ್ತಿದ್ದೀರಾ, ಅನ್ನ ಮಾಡಬೇಕಾದ್ರೆ, ಈ ಚಿತ್ರಾನ್ನ ಪುಳಿಯೋಗರೆ ಮಾಡಬೇಕಾದ್ರೆ ಅನ್ನ ಉದುದ್ರಾಗಿ ಬರಬೇಕು ಅಂದರೆ ಟಿಪ್ಗಳನ್ನ ಹೇಳಿ ಅಂತ ಹೇಳ್ತಿದ್ದೀರಾ. ನೀವು ಕುಕ್ಕರಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀರಾ ಅಂದರೆ 2 ಗ್ಲಾಸ್ ನೀರು ಇಡ್ತೀರಲ್ವ, 1/4 ಗ್ಲಾಸ್ನ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಸೇರಿಸೋದ್ರಿಂದ ಅನ್ನ ಒಂದು ಉದುದ್ರಾಗಿ ಬರುತ್ತೆ. ಸೊ ಈ ಅನ್ನ ಈಗ ನೋಡಿ ಈ ಒಂದು ಫಾರ್ಮಿಗೆ ಬರುತ್ತೆ. ಸೊ ಇದೊಂದು ಟಿಪ್ಪನ್ನ ಫಾಲೋ ಮಾಡಿ. ಇಫ್ ಇನ್ ಕೇಸ್ ನೀವು ಪುಳಿಯೋಗರೆ ಚಿತ್ರಾನ್ನ ಮಾಡ್ತಾ ಇದ್ದೀರಾ ಅಂದರೆ ಈ ಟಿಪ್ನ ಪಕ್ಕ ಫಾಲೋ ಮಾಡಿ ನೋಡಿ, ಹಾಗೆ ಅನ್ನ ನಿಮಗೆ ಉದುದ್ರಾಗಿ ಸಿಗುತ್ತೆ. ಸೊ ಅದಾದಮೇಲೆ ಅನ್ನ ಮಾಡಿಟ್ಕೊಂಡಿದ್ದೀನಲ್ಲ, ಅದನ್ನು ಒಂದು ಬಟ್ಲಿಗೆ ಹಾಕಿ ಈ ಒಂದು ಚಿತ್ರಾನ್ನದ ಗೊಜ್ಜನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನಾನು ಹುಳಿಗೆ ಸ್ವಲ್ಪ ಟೊಮೊಟೊನ ಕಮ್ಮಿ ಬಳಸಿದ್ದೀನಿ, ನೀವು ಅಬ್ಸರ್ವ್ ಮಾಡ್ಬೋದು. ನಾನಿಲ್ಲಿ ಒಂದು ಅರ್ಧ ಟೊಮೊಟೊನ ಯೂಸ್ ಮಾಡಿದ್ದೀನಿ. ನನಗೆ ಹುಳಿ ಬೇಕನ್ನಿಸ್ತು, ಸೊ ಅದಕ್ಕೆ ನಾನು ನಿಂಬೆಹಣ್ಣನ್ನು ಕೂಡ ಆ್ಯಡ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಟೊಮೊಟೊನೇ ಸ್ವಲ್ಪ ಹುಳಿ ಅನಿಸಿದ್ರೆ ನಿಂಬೆಹಣ್ಣನ್ನು ಆ್ಯಡ್ ಮಾಡಿಬಿಡಿ.
ಸೊ ಅದಾದಮೇಲೆ ಚೆನ್ನಾಗಿ ಈಗ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಒಂದಕ್ಕೊಂದು ಅನ್ನ ಮತ್ತು ಈ ಒಂದು ಗೊಜ್ಜು ನೀಟಾಗಿ ಹೊಂದ್ಕೋಬೇಕು, ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಬಿಸಿ ಅನ್ನಕ್ಕೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಿತ್ರಾನ್ನ ಆಗಲಿ ಪುಳಿಯೋಗರೆ ಆಗಲಿ ನೀವು ಕಲಿಸ್ಬೇಕಾದ್ರೆ ಅನ್ನ ಮುದ್ದೆ ಮುದ್ದೆ ಥರ ಇದ್ದರೆ ಚೆನ್ನಾಗಾಗಲ್ಲ. ಉಡಿ ಅಂದರೆ ಉದುದ್ರಾಗೆ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಇವಾಗ ಆ್ಯಡ್ ಮಾಡಿಕೊಂಡು ಕಡಲೆ ಬೀಜನ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡಿ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇದರಿಂದ ಚಿತ್ರಾನ್ನ ತಿನ್ನಬೇಕಾದ್ರೆ ಕಡಲೆ ಬೀಜ ಕ್ರಿಸ್ಪಿನೆಸ್ಸಲ್ಲಿ ಸಿಗುತ್ತೆ. ಸೊ ಇವಾಗ ಇಷ್ಟೆಲ್ಲ ಮಾಡಿದರೆ ಈರುಳ್ಳಿ ರೈಸ್ ರೆಡಿ, ಅಂದರೆ ಈರುಳ್ಳಿ ಚಿತ್ರಾನ್ನ ರೆಡಿ. ಇದನ್ನು ಒಂದ್ಸಲ ಪಕ್ಕ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿತ್ತು ಅಂತ ನನಗೆ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಇನ್ನೂ ಒಂದು ಮಾತಿದೆ, ನೀವು ನಮ್ಮ ಅಮನ ಲೋಕ ರೆಸಿಪೀಸ್ನ ವಾಚ್ ಮಾಡ್ತಾ ಇದ್ದೀರಾ ಅಂದರೆ ಪ್ರತಿಯೊಬ್ಬರು ವಾಚ್ ಮಾಡಿರೋರು ಕಮೆಂಟ್ ಹಾಕಿ. ಫಾರ್ ಎಕ್ಸಾಂಪಲ್, ನಿಮಗೆ ಇಷ್ಟ ಆದರೆ ನೈಸ್ ಅಂತ ಹಾಕಿ ನಿಮ್ಮ ನೇಮ್ ಹಾಕಿ. ಇದರಿಂದ ಎವ್ರಿ 15 ಡೇಸ್ ಹಾಗೆ 1 ಮಂತಿಗೆ ನಿಮಗೆ ಲಕ್ಕಿ ಡಿಪ್ ಇರುತ್ತೆ. ಸೊ ಆಕರ್ಷಕ ಬಹುಮಾನಗಳನ್ನು ಗೆಲ್ಲಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನು ನನ್ನ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಈ ಒಂದು ಚಿತ್ರಾನ್ನ ಮಾಡಿ ತಿಂದು ಮಜಾ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಆಲ್ ಲವ್ ಯು, ಬಾಯ್.